ಫ್ಲೈ 91 ವಿಮಾನಕ್ಕೆ ಮತ್ತೆ ಲ್ಯಾಂಡಿಂಗ್ ಪ್ರಾಬ್ಲಮ್ ಆಗಿದೆ. ವಾರ ಕಳೆಯೋದ್ರ ಒಳಗೆ ಹುಬ್ಬಳ್ಳಿಯಲ್ಲಿ ಮೂರನೇ ಘಟನೆ ಇದು. ಫ್ಲೈ 91 ವಿಮಾನಕ್ಕೆ ಮತ್ತೆ ಲ್ಯಾಂಡಿಂಗ್ ಸಮಸ್ಯೆ. ವಾರ ಕಳೆಯೋದ್ರ ಒಳಗೆ ಹುಬ್ಬಳ್ಳಿಯಲ್ಲಿ ಮೂರನೇ ಘಟನೆ. ಹುಬ್ಬಳ್ಳಿಯಲ್ಲಿ ಪದೇ ಪದೇ ಲ್ಯಾಂಡಿಂಗ್ ಸಮಸ್ಯೆ ಆಗ್ತಾ ಇದೆ. ಲ್ಯಾಂಡಿಂಗ್ ಬದಲು ಆಗಸದಲ್ಲೇ 40 ನಿಮಿಷ ಹಾರಾಟ. ಹೈದರಾಬಾದ್ ಹುಬ್ಬಳ್ಳಿ ವಿಮಾನದಲ್ಲಿ ಆತಂಕ. ಫ್ಲೈ 91 ವಿಮಾನಕ್ಕೆ ಮತ್ತೆ ಲ್ಯಾಂಡಿಂಗ್ ಸಮಸ್ಯೆ ಎದುರಾಗಿದೆ. ವಾರ ಕಳೆಯೋದ್ರೊಳಗೆ ಹುಬ್ಬಳ್ಳಿಯಲ್ಲಿ ಮೂರನೇ ಘಟನೆ ಇದು ಈ ರೀತಿಯಾಗಿ ಆಗಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಪದೇ ಪದೇ ಲ್ಯಾಂಡಿಂಗ್ ಸಮಸ್ಯೆ ಆಗ್ತಿದೆ. ಯಾಕೆ ಇಷ್ಟೊಂದು ಲ್ಯಾಂಡಿಂಗ್ ಸಮಸ್ಯೆ ಆಗ್ತಾರೆ? ಯಾಕೆಂದ್ರೆ ಅಲ್ಲಿ ಎಷ್ಟು ಜನ ಪ್ರಯಾಣಿಕರು ಇರ್ತಾರೆ. ಪ್ರಯಾಣಿಕರೆಲ್ಲರಿಗೂ ಕೂಡ ಡವ ಶುರುವಾಗಿರುತ್ತೆ. ಒಂದು ವೇಳೆ ಲ್ಯಾಂಡಿಂಗ್ ಆಗಿಲ್ಲ ಅಂದ್ರೆ ಏನು ಮಾಡಬೇಕು, ಅಥವಾ ಲ್ಯಾಂಡಿಂಗ್ ಆಗುವಂತ ಸಂದರ್ಭದಲ್ಲಿ ಏನಾದ್ರೂ ದುರಂತ ಸಂಭವಿಸಿದ್ರೆ ಏನಾಗಬೇಕು ಅಂತ ಪ್ರಯಾಣಿಕರು ಭಯದಲ್ಲೇ ಆ ಒಂದು ವಿಮಾನದಲ್ಲಿ ಕೂರುವಂತಹ ಪರಿಸ್ಥಿತಿ ಇದೆ. ಯಾಕೆ ಇಷ್ಟೊಂದು ಸಮಸ್ಯೆ ಎದುರಾಗ್ತಾ ಇದೆ? ಹುಬ್ಬಳ್ಳಿಯಲ್ಲಿ ಇತ್ತೀಚೆಗಷ್ಟೇ ಇದೇ ರೀತಿಯ ಒಂದು ಸಮಸ್ಯೆ ಎದುರಾಗಿತ್ತು. ಅದು ಕೂಡ ಫ್ಲೈ 91 ವಿಮಾನಕ್ಕೆ ಸಮಸ್ಯೆ ಎದುರಾಗಿತ್ತು. ಸುಮಾರು 2 ಗಂಟೆಗಳ ಕಾಲ ಆಗಸದಲ್ಲೇ ಹಾರಾಟವನ್ನು ನಡೆಸಿದ್ರು. ಈಗ ಮತ್ತೆ ಅದೇ ರೀತಿಯ ಸಮಸ್ಯೆ ಎದುರಾಗಿದೆ. 40 ನಿಮಿಷ ಆಗಸದಲ್ಲೇ ಸುತ್ತಾಟವನ್ನ ಮಾಡಿದ್ದಾರೆ. ಇನ್ನು ಫ್ಲೈ 91 ವಿಮಾನಕ್ಕೀಗ ಮತ್ತೆ ಒಂದು ಲ್ಯಾಂಡಿಂಗ್ ಸಮಸ್ಯೆ ಎದುರಾಗಿದೆ. ಲ್ಯಾಂಡಿಂಗ್ ಬದಲು ಆಗಸದಲ್ಲೇ 40 ನಿಮಿಷ ಸುತ್ತಾಟ ಮಾಡಿರುವಂತದ್ದು. ಜೊತೆಗೆ ಹೈದರಾಬಾದ್ ಮತ್ತೆ ಹುಬ್ಬಳ್ಳಿ ವಿಮಾನದಲ್ಲಿ ಈ ಒಂದು ಆತಂಕ ಈಗ ಮನೆ ಮಾಡಿದೆ. ಇನ್ನು ಈ ಘಟನೆ ಮಾಸುವ ಮುನ್ನವೇ ಫೆಬ್ರವರಿ 21ರಂದು ಕೂಡ ಇದೇ ರೀತಿಯ ಸಮಸ್ಯೆ ಎದುರಾಗಿತ್ತು. ಫ್ಲೈ 91 ವಿಮಾನಕ್ಕೆ ಮಾತ್ರ ಯಾಕೆ ತೊಂದರೆ ಆಗ್ತಾ ಇದೆ? ಲ್ಯಾಂಡಿಂಗ್ ಸಮಸ್ಯೆಯಿಂದ 10 ಅನುಮಾನಗಳು. ನಿನ್ನೆ ಹೈದರಾಬಾದಿಂದ ಹೊರಟಿದ್ದ ವಿಮಾನ ಮಧ್ಯಾಹ್ನ 3:13ಕ್ಕೆ ಹೊರಟಿದ್ದ ಫ್ಲೈ 91 ವಿಮಾನ ಸಂಜೆ 4:30ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಲ್ಯಾಂಡ್ ಆಗದ ಆಕಾಶದಲ್ಲೇ 40 ನಿಮಿಷ ಸುತ್ತಾಟ. ತಾಂತ್ರಿಕ ಸಮಸ್ಯೆ ಇದಕ್ಕೆ ಕಾರಣ ಎಂಬ ಆರೋಪ ಕೂಡ ಇದೆ. ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಸಮಸ್ಯೆ. ಫೆಬ್ರವರಿ 21ರಂದು ಕೂಡ ಫ್ಲೈ 91 ವಿಮಾನದಲ್ಲಿ ಸಮಸ್ಯೆ ಆಗಿತ್ತು. ಘಟನೆ ಮಾಸುವ ಮುನ್ನವೇ ಮತ್ತೊಮ್ಮೆ ಪ್ರಾಬ್ಲಮ್ ಆಗಿದೆ. ಕೇವಲ ಅದೊಂದು ಫ್ಲೈಟ್ಗೆ ಯಾಕೆ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ? ಇನ್ನು ಫೆಬ್ರವರಿ 21ರಂದು ಕೂಡ ಇದೇ ರೀತಿಯ ಸಮಸ್ಯೆಯನ್ನ ಫ್ಲೈ 91 ವಿಮಾನ ಫೇಸ್ ಮಾಡಿತ್ತು. ಆಗ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದಿದ್ದಂತಹ ಸಂದರ್ಭದಲ್ಲಿ ವಿಮಾನದ ಲ್ಯಾಂಡಿಂಗ್ ವೇಳೆ ಸಮಸ್ಯೆ ಆಗಿತ್ತು. ಈಗಲೂ ಕೂಡ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಸಮಸ್ಯೆ ಆಗಿದೆ. ಸಂಜೆ 7 ಗಂಟೆಗೆ ಬೆಂಗಳೂರಿನಿಂದ ಹೊರಟಿದ್ದ ಫ್ಲೈಟ್ ರಾತ್ರಿ 8:15ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆದರೆ 1 ಗಂಟೆ ಸುತ್ತಾಟದ ಬಳಿಕ ರಾತ್ರಿ 9:15ಕ್ಕೆ ವಿಮಾನ ಸುರಕ್ಷಿತವಾಗಿ ಲ್ಯಾಂಡ್ ಆಗಿತ್ತು. ಈಗ ಮತ್ತೆ ಆ ಒಂದು ಸಮಸ್ಯೆ ಎದುರಾಗಿದೆ. ಮತ್ತೆ ಲ್ಯಾಂಡಿಂಗ್ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದೆ ಈ ಒಂದು ಫ್ಲೈ 91 ವಿಮಾನ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಯಾಕೆ ಫ್ಲೈ 91 ವಿಮಾನಕ್ಕೆ ಮಾತ್ರ ಈ ಒಂದು ಲ್ಯಾಂಡಿಂಗ್ ಸಮಸ್ಯೆ ಆಗ್ತಾ ಇದೆ? ಬೇರೆ ಯಾವುದೇ ವಿಮಾನಕ್ಕೂ ಕೂಡ ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇಲ್ಲ. ಇದು ಒಂದೇ ವಿಮಾನಕ್ಕೆ ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ? ಮೊದಲೇ ಒಂದು ತಾಂತ್ರಿಕ ಪರೀಕ್ಷೆಗಳಂದ್ರೆ ಈಗ ಏನಾದ್ರು ಟೆಕ್ನಿಕಲಿ ಸಮಸ್ಯೆ ಇದೆ, ಅದು ಯಾವುದನ್ನು ಕೂಡ ಚೆಕ್ ಮಾಡಿಲ್ವಾ ಇಲ್ಲ ಅಧಿಕಾರಿಗಳು ಅಂತ? ಸಾಹಿತ್ಯ ಈ ಒಂದೇ ವಾರದಲ್ಲಿ ಫ್ಲೈ 19 ವಿಮಾನಕ್ಕೆ ಲ್ಯಾಂಡಿಂಗ್ ಸಮಸ್ಯೆ ಆಗ್ತಾ ಇರೋದು 3ನೇ ಬಾರಿಗೆ. ಕಳೆದ ಹಿಂದೆ 1 ವಾರದ ಹಿಂದೆ ಕೂಡ ಹೈದರಾಬಾದ್ ನಿಂದ ಹುಬ್ಬಳ್ಳಿಗೆ ಬರುತ್ತಿದ್ದಂತ ಫ್ಲೈಟ್ ಫಸ್ಟ್ ಟೈಮ್ ಲ್ಯಾಂಡಿಂಗ್ ಸಮಸ್ಯೆಯನ್ನು ಎದುರಿಸಿತು. ಆ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿ ಸುತ್ತಾಡಿ ಸಾಕಷ್ಟು ಹಳಿಯಾಳ ಸೇರಿದಂತೆ ಇನ್ನಿತರ ಭಾಗಗಳಲ್ಲಿ ಸುತ್ತಾಡಿ ಕರಲೆ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಆಯಿತು. ತದನಂತರ ಬೆಂಗಳೂರಿನಿಂದ ಹುಬ್ಬಳ್ಳಿ ಬರಬೇಕಾದಂತ ಫ್ಲೈ 19 ವಿಮಾನ ಮತ್ತೆ ತಾಂತ್ರಿಕ ದೋಷದಿಂದ ಹುಬ್ಬಳ್ಳಿಯಲ್ಲಿ ಲ್ಯಾಂಡಿಂಗ್ ಆಗುವ ವೇಳೆ ಮತ್ತು 1 ಗಂಟೆ ತಡವಾಗಿ ಲ್ಯಾಂಡಿಂಗ್ ಆಯಿತು. ಈ ವೇಳೆ ಪ್ರಯಾಣಿಕರು ಸಾಕಷ್ಟು ಆತಂಕದಲ್ಲಿ ಕೂಡ ಇದ್ರು. ಈ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಪ್ರಯಾಣಿಕರು ಫ್ಲೈ 19 ವಿಮಾನದ ಸಿಬ್ಬಂದಿ ವಿರುದ್ಧ ಒಂದು ಆಕ್ರೋಶ ಕೂಡ ಹೊರಹಾಕಿದ್ರು. ಇದೀಗ ಮತ್ತೊಂದು ವಿಮಾನ, ಈಗ ಫ್ಲೈ 19 ವಿಮಾನ ಕಳೆದ ಸಂಜೆ 3:30ಕ್ಕೆ ಹೈದರಾಬಾದ್ ನಿಂದ ಹುಬ್ಬಳ್ಳಿಗೆ ಬಂದು 4ಕ್ಕೆ ಇಳಿಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾಗಿ ಇಳಿಯದೆ ಆಕಾಶದಲ್ಲೇ 40 ನಿಮಿಷ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಮತ್ತು ಕಿತ್ತೂರು ಭಾಗದಲ್ಲಿ ಸುತ್ತಾಡಿ 40 ನಿಮಿಷ ಆಕಾಶದಲ್ಲಿ ಸುತ್ತಾಡಿ ತದನಂತರ ಸುರಕ್ಷಿತವಾಗಿ ಒಂದು ಹುಬ್ಬಳ್ಳಿ ವಿಮಾನದಲ್ಲಿ ಲ್ಯಾಂಡಿಂಗ್ ಆಗಿರುವಂತದ್ದು. ಇದು ಪದೇ ಪದೇ ಫ್ಲೈ 19 ವಿಮಾನ ಈಗ ಲ್ಯಾಂಡಿಂಗ್ ಸಮಸ್ಯೆ ಹುಬ್ಬಳ್ಳಿ ವಿಮಾನದಲ್ಲಿ ಎದುರಿಸುತ್ತಿರುವುದು. ಈಗ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಧಿಕಾರಿಗಳು ಅಥವಾ ಫ್ಲೈ 19 ಏನು ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ, ಇದರ ಬಗ್ಗೆ ಈ ಅಧಿಕಾರಿಗಳು ಮಾತ್ರ ಸ್ಪಷ್ಟನೆ ನೀಡಿದಾಗ ಸಾರ್ವಜನಿಕರಿಗೆ ಇದರ ಲ್ಯಾಂಡಿಂಗ್ ಸಮಸ್ಯೆ ಏನು ಎಂಬುದು ತಿಳಿದು ಬರಬೇಕಾಗಿದೆ ಸಾಹಿತ್ಯ.
ಎಸ್ ಮಂಜುನಾಥ್, ಈಗ ಪದೇ ಪದೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆ ಈ ಒಂದು ಫ್ಲೈ 91 ವಿಮಾನ ಅಂತ ಆದ್ರೆ ಏನಾದ್ರೂ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಈಗ ನಾವು ರಸ್ತೆ ಮೇಲೆ ಸಂಚಾರ ಮಾಡುವಾಗ ಕೆಲವೊಂದಿಷ್ಟು ಏನಾದ್ರೂ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ಬಹುದು. ಈಗ ಬಸ್ ನಲ್ಲಿ ಏನಾದ್ರೂ ಹೋಗುವಾಗ ಅಪಘಾತ ಆದ್ರೆ ಬಸ್ಸಿಂದ ಜಂಪ್ ಮಾಡೋದು ಆ ರೀತಿಯಾಗಿ ಏನಾದ್ರು ಮಾಡಬಹುದು. ಆದ್ರೆ ಈ ಒಂದು ಫ್ಲೈಟ್ ನಲ್ಲಿ ಏನಾದ್ರೂ ಈ ರೀತಿಯ ಸಮಸ್ಯೆಗಳು ಎದುರಾದ್ರೆ ಅಲ್ಲಿರುವಂತಹ ಜನರ ಪರಿಸ್ಥಿತಿ ಏನಾಗಬೇಕು? ಎಸ್ ಸಹಿತ ಸಹಜವಾದ ಪ್ರಶ್ನೆ. ಯಾಕಂತಂದ್ರೆ ವಿಮಾನದ ಒಂದು ಭರವಸೆ ಇಟ್ಟುಕೊಂಡು ತುರ್ತು ಕೆಲಸಕ್ಕಾಗಿ ವಿಮಾನ ಬಳಸುವ ಸಾರ್ವಜನಿಕರು ಕೆಲವರಿದ್ರೆ, ಇನ್ನು ಕೆಲವರು ತಮ್ಮ ಪ್ರಯಾಣ ಸುರಕ್ಷಿತವಾಗಿರ್ಲಿ ಎಂಬ ಹಿನ್ನೆಲೆಯಲ್ಲಿ ವಿಮಾನವನ್ನು ಹತ್ತಾರೆ. ಆದ್ರೆ ಫ್ಲೈ 19 ಒಂದು ವಿಮಾನ ಏನಿದೆ, ಈ ವಿಮಾನಕ್ಕೆ ಈಗ ಪ್ರಯಾಣಿಕರು ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ ಎದುರಾಗಿದೆ. ಯಾಕಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಮುಖ್ಯವಾಗಿ ಎದ್ದು ಕಾಣ್ತಾ ಇದೆ. ಫ್ಲೈ 19 ವಿಮಾನ ಸಿಬ್ಬಂದಿ ಅಧಿಕಾರಿಗಳು ಏನಿದ್ದಾರೆ ಇದರ ಬಗ್ಗೆ ಒಂದು ಸ್ಪಷ್ಟನೆ ಕೂಡ ಈ ಹಿಂದೆ ಅವಾಂತರದ ಸಂದರ್ಭದಲ್ಲಿ ನೀಡಬೇಕಾಗಿತ್ತು. ಯಾಕೆ ಈ ಒಂದು ಅವಾಂತರ ನಿಂತಿದೆ, ಲ್ಯಾಂಡಿಂಗ್ ಸಮಸ್ಯೆ ನಮಗೆ ವಿಮಾನಕ್ಕೆ ಯಾಕೆ ಕಾಡ್ತಾ ಇದೆ, ಅದನ್ನೊಂದು ಪರಿಶೀಲನೆ ಕೂಡ ಮಾಡುವಂತ ಜವಾಬ್ದಾರಿ ಫ್ಲೈ 19 ವಿಮಾನದ ಅಧಿಕಾರಿಗಳ ಮೇಲೆ ಇತ್ತು. ಆದ್ರೆ ಪದೇ ಪದೇ ಇಂಥ ಘಟನೆ ಪುನರಾವರ್ತನೆ ಆದ್ರೂ ಕೂಡ ಫ್ಲೈ 19 ಏನು ಅಧಿಕಾರಿಗಳಿದ್ದಾರೆ ಇದುವರೆಗೂ ಯಾವುದೇ ರೀತಿಯ ಸ್ಪಷ್ಟನೆ ಕೂಡ ನೀಡಿಲ್ಲ ಮಾಧ್ಯಮದ ಮುಂದೆ. ಇದರ ಜೊತೆಗೆ ಈಗಾಗಲೇ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಧಿಕಾರಿಗಳು ಏನು ಪ್ರಭಾರಿ ಅಧಿಕಾರಿಗಳಿದ್ದಾರೆ, ಈ ಹಿಂದೆ ಕೂಡ ಫಸ್ಟ್ ಟೈಮ್ ಫ್ಲೈಟ್ ಲ್ಯಾಂಡಿಂಗ್ ಸಮಸ್ಯೆ ಆಗಿದ್ದಾಗ ಇದೊಂದು ತಾಂತ್ರಿಕ ದೋಷದಿಂದ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಲ್ಯಾಂಡಿಂಗ್ ಒಂದು ಕ್ಲಿಯರೆನ್ಸ್ ಕೊಡಲಾರದ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿಗೆ ನಾವು ಕಳಿಸಿಕೊಡ್ಲಾಗಿತ್ತು ಅಂತಂದು ಈಗಾಗಲೇ ಸ್ಪಷ್ಟನೆ ನೀಡಿದ್ರು. ಆದ್ರೆ ಫ್ಲೈ 19 ವಿಮಾನದ ಅಧಿಕಾರಿಗಳೇನಿದ್ದಾರೆ ಇವರ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಈಗ ಅಧಿಕಾರಿಗಳ ವಿರುದ್ಧ ಕೂಡ ಪ್ರಯಾಣಿಕರು ಸಾಕಷ್ಟು ಆಕ್ರೋಶ ಕೂಡ ಹೊರ ಆಗ್ತಿರುವಂತದ್ದು ಸಹಿತ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.